ಇನ್ನು ಬೆಂಗಳೂರಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ನಗರದ 8 ಕಡೆ ಜಾಗ ಗುರುತಿಸಿದ್ದಾರೆ. ಈ 8 ಜಾಗಗಳ ಪೈಕಿ ದೊಡ್ಡಬಳ್ಳಾಪುರ ಕೂಡ ಒಂದು. ದೊಡ್ಡಬಳ್ಳಾಪುರ ಮೊನ್ನೆ ಏನು ಸಮಸ್ಯೆ ಆಯಿತು ಆ ಜಾಗ. ಆ ಊರಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಬೆಂಗಳೂರಿನ ಕಸ ವಿಲೇವಾರಿಯ ಕಾರಣಕ್ಕಾಗಿ ಊರಿನ ಜನರಿಗೆ ಹೆಣ್ಣು ಕೊಡೋದಕ್ಕೆ ಜನ ತಯಾರಿ. ಹೆಣ್ಣು ಕೊಡೋದಿಲ್ಲ, ಹೆಣ್ಣು ತರೋದಿಲ್ಲ. ಮದುವೆ ಆಗದೆ 300ರಿಂದ 400 ಯುವಕರಿದ್ದಾರೆ. 10 ಹಳ್ಳಿಗಳ ಯುವಕರು ನಲುಗಿ ಹೋಗಿದ್ದಾರೆ ಈ ಕಸದ ಕಾರಣಕ್ಕಾಗಿ. ನಗರ ಕ್ಲೀನ್ ಇರಬೇಕು, ಬೆಂಗಳೂರು ಕ್ಲೀನ್ ಇರಬೇಕು ಅಂತ ಬೆಂಗಳೂರಿನ ಕಸವನ್ನು ಕೊಂಡು ಹೋಗಿ ಬೆಂಗಳೂರು ಹೊರವಲಯದ ಕೆಲ ಗ್ರಾಮಗಳಲ್ಲಿ ತಂದು ಸುರಿಯಲಾಗುತ್ತೆ. ಲ್ಯಾಂಡ್ ಫಿಲ್ ಮಾಡ್ತಾ ಇದ್ದಾರೆ, ಕೊಂಡೋಗಿ ಸುರಿತಾ ಇದ್ದಾರೆ. ದಿನಕ್ಕೆ 70-80 ಲೋಡು ಕಸ ತಂದು ಸುರಿತಾ ಇದ್ದಾರೆ. ಇದರ ಪರಿಣಾಮ ಆ ಹಳ್ಳಿಗಳ ನೆಮ್ಮದಿನೇ ಹಾಳಾಗಿದೆ. ತಣ್ಣೀರಿನಹಳ್ಳಿ, ಮೂಡಲಕಾಳೇನಹಳ್ಳಿ, ಬೊಮ್ಮಹಳ್ಳಿ, ಕಾಡತಿಪ್ಪೇನಹಳ್ಳಿ, ಗುಂಡ್ಲಹಳ್ಳಿ ಇದೆಲ್ಲ ದೊಡ್ಡಬಳ್ಳಾಪುರ ವ್ಯಾಪ್ತಿಗೆ ಬರೋದು. ಇಲ್ಲೆಲ್ಲ ಜನ ಈಗ ನಲುಗಿ ಹೋಗಿದ್ದಾರೆ. ಬೆಂಗಳೂರಿನ ಕಸ ತಂದು ಇಲ್ಲಿ ಸುರಿತಾ ಇದ್ದಾರೆ. ನಮ್ಮ ನೆಮ್ಮದಿ ಹಾಳಾಗಿದೆ. ಕೇಳಿದ್ರೆ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಶುಲ್ಕ ಕೊಡ್ತಾರೆ BBMP ಕಡೆಯಿಂದ, ಅಥವಾ ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಭಿವೃದ್ಧಿ ಶುಲ್ಕ ಗ್ರಾಮ ಪಂಚಾಯತಿಗೆ ಸಿಗುತ್ತೆ. ಕರೆಕ್ಟು, ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಶುಲ್ಕ ಸಿಕ್ತು. ಇವರು ಅನುಭವಿಸ್ತಾ ಇರುವಂಥ ನೋವಿಗೆ ಯಾರು ಪರಿಹಾರ? ಆರೋಗ್ಯ ಸಮಸ್ಯೆ ಬರ್ತಾ ಇದೆ, ಸಾಮಾಜಿಕ ಸಮಸ್ಯೆ. ಅಂದ್ರೆ ಈ ಊರಿಗೆ ಯಾರು ಹೆಣ್ಣು ಕೊಡಲ್ಲ, ಈ ಊರಿನ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲ್ಲ, ಈ ಊರಿನ ಹೆಣ್ಣು ಮಕ್ಕಳನ್ನು ಯಾರು ಮದುವೆ ಆಗಲ್ಲ. ಈ ಸ್ಥಿತಿ ಇದೆ. ಅಕಸ್ಮಾತ್ ಹೆಣ್ಣು ಕೊಡ್ತಾರೆ, ಹೆಣ್ಣು ಕೊಟ್ರು ಮಕ್ಕಳು ಮಾಡ್ಬೋದು, ಮಕ್ಳು ಆಗಲ್ಲ. ಅಭಾಷಣ ಮಕ್ಕಳಾದ್ರೂ ಉಳಿಯಲ್ಲ, ಸತ್ತೋತವೆ, ಏನೋ ಒಂದು ಕೊರತೆ ಆದ್ರೂ ದಿನ ಹಾಸ್ಪಿಟ್ಲು ಖರ್ಚು ಮಾಡಿ ಮನೆ ಸಾಲ ಮಾಡಿ ಒಂದು 2 ಎಕರೆ ಜಮೀನು ಮಾರಿ ಹೋಗ್ಬೇಕು ಅಷ್ಟೇ. ಅಕಸ್ಮಾತ್ ಹೆಣ್ಣು ಕೊಡ್ತಾರೆ, ಹೆಣ್ಣು ಕೊಟ್ರು ಮಕ್ಕಳು ಮಾಡ್ಬೋದು, ಮಕ್ಳು ಆಗಲ್ಲ. ಅಭಾಷಣ ಕಳೆದ 2 ದಿನಗಳಿಂದ ಏನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಶುರುವಾಗಿತ್ತು. ಒಂದು ಕಡೆ ಮಹದೇವಪುರ ವಲಯದಲ್ಲಿ ಹೆಚ್ಚುವರಿ ಕಸದ ಲಾರಿಗಳನ್ನು ಏನು ದೊಡ್ಡಬಳ್ಳಾಪುರದ ದೊಡ್ಡಮಂಕಳ ಗ್ರಾಮದಲ್ಲಿ ಏನು MSGP ಪ್ಲ್ಯಾಂಟ್ ಏನಿದೆ ಆ ಒಂದು ಪ್ಲ್ಯಾಂಟ್ಗೆ ಹೆಚ್ಚುವರಿ ಲಾರಿಗಳನ್ನು ಕಳಿಸ್ಕೊಡ್ಲಾಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ಗ್ರಾಮಸ್ಥರು ಹೊರ ಹಾಕ್ತಾ ಇದ್ರು. ಈ ಒಂದು ಪ್ಲ್ಯಾಂಟ್ಗೆ 60ರಿಂದ 70 ಲಾರಿಗಳಷ್ಟೇ ಕೆಪಾಸಿಟಿ ಇರುವಂಥದ್ದು. ಹೀಗಾಗಿ ಹೆಚ್ಚುವರಿ ಲಾರಿಗಳನ್ನು ಬರ್ತಾವೆ, ಹೀಗಾಗಿ ಸಾಕಷ್ಟು ಕಸವನ್ನು ತಂದು ಇಲ್ಲಿ ಸುರಿತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಗ್ರಾಮಸ್ಥರು. ನಾವಿವಾಗ ಆ ಒಂದು ಪ್ಲಾಂಟ್ ಒಳಗಡೆ ಇದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಸುಮಾರು ವಿಶಾಲವಾದಂಥ 150 ಎಕರೆ ಪ್ರದೇಶದಲ್ಲಿ ಈ ಒಂದು ಪ್ಲಾಂಟ್ ನಿರ್ಮಾಣ ಮಾಡಿರುವಂಥದ್ದು. ಇದು ಖಾಸಗಿಯವರು ನಿರ್ವಹಣೆ ಮಾಡುವಂಥ ಒಂದು ಪ್ಲಾಂಟ್. ಅಂದರೆ ಕಸವನ್ನು ತಂದಾಕ್ತಾರೆ. ಪ್ರತಿನಿತ್ಯ ಈ ಒಂದು ಕಸದಿಂದ ಸುಮಾರು 100-120 ಟನ್ಗಳಷ್ಟು ಏನು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿ ಇಲ್ಲಿಂದ ಹೊರಗಡೆ ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಕಸದ ರಾಶಿಯನ್ನು ನೋಡ್ತಾ ಇರ್ಬೋದು. ಈ ಒಂದು ಕಸದ ರಾಶಿ ಸುಮಾರು 40ರಿಂದ 50 ದಿನಗಳ ಕಾಲ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ತದನಂತರ ಅದನ್ನು ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ತೆಗೆದುಕೊಂಡು ಅದನ್ನು ಗೊಬ್ಬರ ಮಾಡುವಂಥ ಒಂದು ಕೆಲಸವನ್ನು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಗೊಬ್ಬರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಮುಖ್ಯವಾಗಿ ಏನಂತಂದರೆ ಹೆಚ್ಚುವರಿಯಾಗಿ ಲಾರಿಗಳನ್ನು, ಕಸದ ಲಾರಿಗಳನ್ನು ಈ ಒಂದು ಸ್ಥಳಕ್ಕೆ ಕಳಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದರೆ ಹೆಚ್ಚೆಚ್ಚು ಕಸ ಬಂದಷ್ಟು ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ನೊಣಗಳು ಜಾಸ್ತಿ ಆಗ್ತಾ ಇದೆ, ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಗೊಬ್ಬರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದನ್ನು ಒಳಗಡೆ ಒಂದು ರಿಯಾಲಿಟಿ ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನು ಕಸ ಏನು ಬರ್ತಾ ಇದೆ ಆ ಕಸವನ್ನು ಗೊಬ್ಬರವಾಗಿ ಮಾರ್ಪಡಿಸಿ ಅದನ್ನು ಬೇರ್ಪಡಿಸಿ ಅದನ್ನು ಚೀಲಗಳಿಗೆ ತುಂಬುವಂಥ, ಚೀಲಗಳಿಗೆ ಪ್ಯಾಕೆಟ್ ಮಾಡಿ ಅದನ್ನು ಪ್ರತಿನಿತ್ಯ 100ರಿಂದ 120 ಟನ್ಗಳಷ್ಟು ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ 60ರಿಂದ 70 ಲಾರಿಯಷ್ಟು ಕಸ ಪ್ರತಿನಿತ್ಯ ಒಳಗಡೆ ಬಂದರೆ ಇಲ್ಲಿಂದ 100-120 ಟನ್ಗಳು ಗೊಬ್ಬರ ಹೊರಗಡೆ ಹೋಗ್ತಾ ಇದೆ. ಹೀಗಾಗಿ ಪ್ಲಾಸ್ಟಿಕ್ ಆಗ್ಬೋದು ಅದನ್ನು ಪ್ರತ್ಯೇಕವಾಗಿ ಬೇರ್ಪಡಿಸುವಂಥ ಸುಮಾರು 3ರಿಂದ 4 ಯೂನಿಟ್ಗಳು ಸಪ್ರೇಟಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಏನಂತಂದರೆ ಈ ಒಂದು ಪ್ಲಾಂಟ್ ಸಾಕಷ್ಟು ಅಂದರೆ 2014ರ ನಂತರ ಸಾಕಷ್ಟು ಒಂದು 10-12 ವರ್ಷಗಳ ನಂತರ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸುತ್ತಮುತ್ತ ಗ್ರಾಮದವರು ಹೆಚ್ಚೆಚ್ಚು ಕಸದ ಲಾರಿಗಳು ಜಾಸ್ತಿ ಬರ್ತಾ ಇದೆ. ಮಹದೇವಪುರ ವಲಯದಿಂದ ಸುಮಾರು 400ಕ್ಕೂ ಹೆಚ್ಚು ಲಾರಿಗಳು ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಬೇಡ, ಹೀಗಾಗಿ ಇದಕ್ಕೆ ಸ್ಟಾಪ್ ಮಾಡಿ ಅನ್ನುವಂಥ ಒಂದು ಆಕ್ರೋಶವನ್ನು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.